ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡಿದ್ರಿ. ಸೊ ಇದಕ್ಕೆ ಪ್ರತಿಫಲ ಏನೂ ಸಿಗಲ್ಲ, ಅವ್ರದ್ದೆಲ್ಲ ಏನ್ರಿ ಜನ್ಸಿಗಳು ಏನು ಮಾಡ್ತಾರೆ ಅವರ ಹತ್ರ, ಹಿಂಗೆಲ್ಲ ಮಾತುಗಳು ಹುಡ್ಕೊಳ್ತು. ಈಗ ಏನು ಅನಿಸ್ತಾ ಇದೆ ಪುಟ? ಸರ್ ತುಂಬ ಖುಷಿ ಆಗ್ತದೆ. ಬಿಕಾಸ್ ಇಷ್ಟೊಂದು ಜನ ಮೊಬಿಲೈಸ್ ಆಗೋದಾಗಿರ್ಬೋದು, ಎಲ್ಲನೂ ಅದು ಆಟೋಮೆಟಿಕ್ಕಾಗಿ ನಾವು ಯಾರ ಮನೆಗೂ ಹೋಗಿ ಕರೆದಿಲ್ಲ, ಏನೂ ಮಾಡಿಲ್ಲ. ಬಟ್ ಅವರಾಗಿ ಅವರು ಎಲ್ಲರಿಗೂ ಅರ್ಥ ಆಯಿತು, ಎಸ್ ಇಟ್ ಇಸ್ ಮೈ ರೈಟ್, ನಾನು ಕೇಳಬೇಕು ಅಂತ ಎಲ್ಲರೂ ಬಂದರು ಅಲ್ವಾ. ಆ್ಯಂಡ್ ಫೈನಲಿ ಇವತ್ತು ಅವ್ರು ರಿಸೈನ್ ಮಾಡಿರೋದು ಕೂಡ ನಮಗೆ ಫಸ್ಟ್ ಸ್ಟೆಪ್ ಥರ ಇದು ನಮ್ಮ ಹೋರಾಟಕ್ಕೆ. ನಮ್ಮ ಹೋರಾಟಗಳು ನಿಂತು ಹೋಗಲ್ಲ ಇಲ್ಲಿಗೆ, ಇನ್ನು ನಡೀತಾನೆ ಇರ್ತವೆ. ಬಟ್ ಇದೊಂದು ಗ್ರೇಟ್ ವಿಕ್ಟ್ರಿ ಅಂತ ನಾವೆಲ್ಲರೂ ತುಂಬ ಹ್ಯಾಪಿಯಾಗಿದ್ದೀವಿ ಸರ್. ಇದಕ್ಕೆ ಎಲ್ಲ ಸ್ಟೂಡೆಂಟ್ಸ್, ಎಲ್ಲ ಯೂನಿಯನ್ಗಳು ಸೇರಿ, SFI ಬೇರೆ, AIDSO ಬೇರೆ, ಆ ಥರ ಏನೂ ಆಗಿಲ್ಲ ಅಲ್ಲಿ. ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮಿಗೆ ಬಂದು ಒಂದೇ ಸ್ಟೇಜಲ್ಲಿ ಎಲ್ಲರೂ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಮ್ಗೆ ಖುಷಿ ಇದೆ. ಬಟ್ ಇಷ್ಟು ದಿವಸ ಬೇಕಾಯ್ತಾ ಅನ್ನೋದು, ಇಷ್ಟು ಇಯರ್ಸ್ ಬೇಕಾಯ್ತಾ ಅನ್ನೋದು ಕೂಡ ಒಂದು ದೊಡ್ಡ ಕ್ವೆಶನ್ ಇದೆ ಸರ್. ಬಿಕಾಸ್ ನಾವು ನೋಡ್ಬೋದು, ಇದು ಸ್ಟೂಡೆಂಟ್ಸ್ ಮಧ್ಯೆ ಏನೆಲ್ಲ ಗಲಭೆಗಳು ತಗೊಬಂದರು, ಅದು ಹಿಂದೂ ಮುಸ್ಲಿಂ ಗಲಭೆಗಳಂತೆ, ಈ ಥರ ಏನೆಲ್ಲ ಡಿಫ್ರೆನ್ಸಿಯೇಷನ್ ಎಲ್ಲ ತಗೊಬಂದರು. ಆದರೆ ಇವತ್ತು ಒಂದು ಯೂನಿಟಿಯಿಂದ ನಾವೆಲ್ಲರೂ ವಾಯ್ಸ್ ರೇಸ್ ಮಾಡಿದ್ದೀವಿ. ಆ್ಯಂಡ್ ಬ್ಯಾಂಗ್ಳೂರ್ನಲ್ಲಿ ನಾವು ನೋಡ್ಬೋದು, 2 months ಬ್ಯಾಕ್ ಕೂಡ SFI ಕಡೆಯಿಂದ ನಾವು ಟೌನ್ ಹಾಲ್ ಮುಂದೆ ಪ್ರೊಟೆಸ್ಟ್ಗೆ ಹೋಗಿದ್ವಿ, NTA ಬ್ಯಾನ್ ಮಾಡಬೇಕು ಅಂತ. ಆದರೆ ನಾವು ಅಲ್ಲಿ ಹೋಗ್ತಾ ಹೋಗ್ತಾ ಲೈಕ್ ನಾವಿನ್ನೂ ಸ್ಲೋಗನ್ಸ್ಗೆ ಹೋಗಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ನಾವು ಅಲ್ಲಿ ನಡ್ಕೊಂಡು ಹೋದ್ವಿ ಸರ್ ಅಷ್ಟೇ. ನಾನು ನಮ್ಮ ಟೀಮ್ ಎಲ್ಲ ಬರ್ತಿದ್ರು. ನಾನು ಎಕ್ಸಾಮ್ ಮುಗಿಸ್ಕೊಂಡು, ಅವತ್ತು ನನಗೆ ಎಕ್ಸಾಮ್ ಇತ್ತು, ಇಂಜಿನಿಯರಿಂಗ್ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಹೋದೆ. ನಾನು ಏನು ಮಾಡೇ ಇಲ್ಲ, ನೀವು SFI ತಾನೆ, ನೀವು ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ತಾನೆ ಅಂತ ಸುಮ್ಮನೆ ಎತ್ತಾಕೊಂಡು ಹೋದ್ರು. ದೇರ್ ವೇರ್ ಲೈಕ್ ಮೋರ್ ದೆನ್ 100-200 ಮೇಲೆ ಪೊಲೀಸ್ ಅವರಿದ್ದರು ಅವತ್ತು ಟೌನ್ ಹಾಲ್ ಮುಂದೆ ನಮಗೋಸ್ಕರ ವೆಯ್ಟ್ ಮಾಡಿಕೊಂಡು. ನಮ್ಮ ರೈಟ್ನೇ ತಾನೇ ಕೇಳ್ತಿದ್ದೀವಿ. ಅಭಿಮಾನಿನ ನೀವು? ಹೌದು ಸರ್, ಹೌದು. ಅವರು ಸರ್ವಿಸ್ ಕೂಡ ಕಲ್ಸ್ಕೊಟ್ಟಿದ್ದಾರೆ. ಬಿಕಾಸ್ ಅವರು ಲೆಪ್ರೆಸಿ ಡಾಕ್ಟರ್ ಆಗಿದ್ರು ಅಲ್ವಾ. ಅವರು ಸರ್ವಿಸ್ ಹೆಂಗ್ ಕಲ್ಸ್ಕೊಟ್ರು, ಅವರು ಹೋರಾಟ ಕೂಡ ಹಾಗೆ ಕಲ್ಸ್ಕೊಟ್ಟಿದ್ದಾರೆ. ಸೊ ಚೆಗುವೆರಾ.